ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 30ನೆಯ ದಿನದಲ್ಲಿದ್ದೇವೆ. ಈ ದಿನ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂಥ ಕಾರ್ಯ ಯಾವುದೆಂದರೆ, ಪ್ರತಿನಿತ್ಯವೂ ಸಂರಕ್ಷಣೆಯನ್ನು ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ಹೌದು, ಇವತ್ತು ನಮ್ಮ ಒಂದು ಪಯಣಗಳಲ್ಲಿ ಆಗಲಿ, ನಮ್ಮ ಮನೆಯ ಕೆಲಸದ ಭಾಗದಲ್ಲಿ ಆಗಲಿ, ಪ್ರತಿ ಒಂದೊಂದು ಭಾಗದಲ್ಲೂ ಕೂಡ ನಾವು ಪ್ರತಿದಿನವೂ ದೇವರ ಬಳಿಯಲ್ಲಿ ಸಂರಕ್ಷಣೆಯನ್ನು ಕೇಳುವವರಾಗಿರಬೇಕು. ಹೌದು, ಇವತ್ತು ಸೈತಾನನು ನಮ್ಮನ್ನ ಹೊಂಚು ಹಾಕುತ್ತಾ ವಿವಿಧ ರೀತಿಯಲ್ಲಿ ಕಾಯುವಾತನಾಗಿದ್ದಾನೆ. ಸೊ ಇವತ್ತು ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. 91ನೇ ಕೀರ್ತನೆ 6ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ: ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ ಎಂಬುದಾಗಿ. ಹೌದು, ಇವತ್ತು ಕತ್ತಲೆಯಲ್ಲಿ ಸಂಚರಿಸುವಂಥ ಯಾವ ಅಂಧಕಾರದ ಕ್ರಿಯೆಗಳು ನಮ್ಮನ್ನು ಮುಟ್ಟದ ಹಾಗೆ, ಅದೇ ರೀತಿಯಲ್ಲಿ ಹಗಲಿನ ಹೊತ್ತಿನಲ್ಲಿ ಸೈತಾನ ಯಾವುದರ ಮೂಲಕವಾಗೂ ನಮ್ಮ ಮೇಲೆ ಆಪತ್ತುಗಳನ್ನು ಉಂಟು ಮಾಡದಂಥ ರೀತಿಯಲ್ಲಿ ನಮ್ಮ ಹೋಗುಬಹಣ ಪ್ರಯಾಣಗಳಲ್ಲಾಗಲಿ, ಇವತ್ತು ಮನೆ ಕೆಲಸ ಆಗಲಿ, ಇವತ್ತು ಕಿಚನಲ್ಲಿ ಇವತ್ತು ಕೆಲಸ ಮಾಡುವಂಥ ಇವತ್ತು ಸಮಯಗಳಲ್ಲಾಗಲಿ, ಇವತ್ತು ಪ್ರತಿ ಒಂದೊಂದು ಭಾಗದಲ್ಲೂ ಕೂಡ ನಾವು ದೇವರ ಬಳಿಯಲ್ಲಿ ಸಂರಕ್ಷಣೆಯನ್ನು ಕೇಳಿಕೊಳ್ಳಬೇಕು. ನಾವು ನೋಡಿಕೊಳ್ಬಹುದು, ಅನೇಕರು ಇವತ್ತು ಮನೆಯಲ್ಲಿ ತಾನೇ ನಾವು ಇದ್ದೇವೆ, ಸೇಫ್ ಆಗಿರ್ತೇವೆ ಎಂಬುದಾಗಿ, ನಮಗೆ ಯಾಕೆ ಸಂರಕ್ಷಣೆ ಎಂಬುದಾಗಿ. ನಾವು ಇವತ್ತು ಅನೇಕ ಮಹಿಳೆಯರುಗಳು ಕಿಚನಲ್ಲಿ ಅಡುಗೆ ಮಾಡುವಾಗ ಅನೇಕ ಆಪತ್ತುಗಳು ಕಿಚನಲ್ಲಿ ಸಂಭವಿಸುತ್ತದೆ, ಆಕ್ಸಿಡೆಂಟ್ಗಳು ಜರುಗುತ್ತದೆ, ಕುಕ್ಕರ್ ಬ್ಲಾಸ್ಟ್ ಆಗೋದು, ಸಿಲಿಂಡರ್ ಬ್ಲಾಸ್ಟ್ ಆಗೋದು, ಇಂಥ ಅನೇಕ ಇವತ್ತು ಆಪತ್ತಿನ ಘಟನೆಗಳು ಜರುಗುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಸೊ ಇವತ್ತು ನಾವು ಪ್ರತಿ ಒಂದೊಂದು ಭಾಗದಲ್ಲೂ ಕೂಡ ಪ್ರತಿನಿತ್ಯವೂ ದೇವರ ಸಮ್ಮುಖದಲ್ಲಿ ಆತನ ಬಳಿಯಲ್ಲಿ ಸಂರಕ್ಷಣೆಯನ್ನು ಕೇಳಿಕೊಳ್ಳಬೇಕು. ಹೌದು, ದಾವೀದನು ಕೂಡ ಅಷ್ಟೇ. ಸೌಲನ ಜನರುಗಳು ಆತನನ್ನು ಹಿಡಿಯುವುದಕ್ಕಾಗಿ ಹೊಂಚು ಹಾಕುತ್ತಾ ಇರುವಾಗ ದಾವೀದನು ಪ್ರತಿದಿನವೂ ದೇವರ ಬಳಿಯಲ್ಲಿ ಸಂರಕ್ಷಣೆಯನ್ನು ಕೇಳಿಕೊಳ್ಳುತ್ತಾ ಇದ್ದನು. ದೇವರು ಆತನ ಸಂಗಡ ಇದ್ದುಕೊಂಡು ಆತನಿಗೆ ವಿರೋಧವಾಗಿ ಸೌಲನಿಂದ ಬರುವಂಥ ಎಲ್ಲ ಆಪತ್ತಿನಿಂದಲೂ ದೇವರು ದಾವೀದನನ್ನು ರಕ್ಷಿಸಿದರು. ಸೊ ಇವತ್ತು ಸೈತಾನನಿಂದ ನಮ್ಮ ಜೀವಿತಕ್ಕೆ ಬರುವಂಥ ಎಲ್ಲ ಆಪತ್ತುಗಳನ್ನು ದೇವರು ನಮ್ಮನ್ನು ರಕ್ಷಿಸುವ ಹಾಗೆ ಇವತ್ತು ನಾವು ದೇವರ ಬಳಿಯಲ್ಲಿ ಸಂರಕ್ಷಣೆಯನ್ನು ಕೇಳಿಕೊಳ್ಳೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಕೂಡ ಆತನು ಪ್ರತಿನಿತ್ಯವೂ ಸಂರಕ್ಷಿಸುವಾತನಾಗಿದ್ದಾನೆ, ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ನಮ್ಮ ಎಲ್ಲ ಪಯಣದಲ್ಲೂ ಆತನು ನಮ್ಮ ಜೊತೆಗಾರನಾಗಿರುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.